ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಸಕೋಟೆಯಲ್ಲಿ ಇರುವಂತಹ ಗೋಶಾಲೆಯನ್ನು ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಿದ್ದೀನಿ. ಇವತ್ತು ನಾನು ಗೋಶಾಲೆಗೆ ಬಂದಿದ್ದೀನಿ. ಅದು ಎಲ್ಲಿರೋದಪ್ಪ ಅಂದರೆ ರಾಜಾ ಆರ್ಟ್ಸ್ ಮತ್ತು NTV ಪಾರ್ಕ್ ಮಧ್ಯದಲ್ಲಿರುವಂಥ ಗೋಶಾಲೆ ಇದು. ಈ ಗೋಶಾಲೆಯಲ್ಲಿ ಸುಮಾರು ಗೋಗಳು ಇದ್ದಾವೆ ಮತ್ತು ಸ್ಟಾರ್ಟಿಂಗು ಎಮ್ಮೆಗಳು ಬರ್ತಾ ಇದ್ದಾವೆ. ಎಮ್ಮೆ ಮತ್ತು ಹಸುಗಳನ್ನು ಕಟ್ಟಿದ್ದಾರೆ. ಅದರಲ್ಲಿ ಈ ಎಮ್ಮೆಗಳು ಓಕೆನಾ, ಈ ಥರ ಎಮ್ಮೆನೂ ಒಂಥರ ಹಸು ಹಾಲನ್ನು ಕೊಡ್ತೈತಲ್ಲ, ಅದಕ್ಕೆ ನೋಡಿ ಇದು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ ನೋಡಿ. ನಮ್ಮ ಕಂಪ್ನಿಯಲ್ಲಿ ಕೊಡ್ತಾರಲ್ಲ ಆ ಬಿಸ್ಕೆಟನ್ನು ನಾನು ಇವುಗಳಿಗೆ ಒಂದು ಸ್ವಲ್ಪ ಕೊಡ್ತಾಯಿದ್ದೇನೆ. ಒಂದೊಂದು ತಿಂತಾವೆ, ಒಂದೊಂದು ತಿನ್ನೋದಿಲ್ಲ. ಆದ ಕಾರಣದಿಂದ ಏನು ಮಾಡೋಕ್ಕಾಗಲ್ಲ. ಒಂದೊಂದು ಯಾಕಂದ್ರೆ ಟೇಸ್ಟ್ ಇರ್ತದಲ್ಲ, ಒಬ್ಬರಿಗೆ ಟೇಸ್ಟು ಗೊತ್ತಾಗಲ್ಲ. ಹಾಗಾಗಿ ಅದು ಒಂದು ಸ್ವಲ್ಪ ತಿಂದಿಲ್ಲ. ನೆಕ್ಸ್ಟ್ ಬರೋವಂಥ ಹಸು ಐತಲ್ಲ ತಿನ್ನುತ್ತೆ. ನೋಡಿ ಎಷ್ಟು ಮುದ್ದಾಗಿದೆ ಈ ಹಸು. ನೋಡಿ ಈ ಹಸು ತಿನ್ನೋಕ್ಕೆ ಎಷ್ಟು ಕಾತರದಿಂದ ಕಾಯ್ತಿದೆ ನೋಡಿ, ತಿಂತದೆ ಓಕೆನಾ. ಒಂದೊಂದು ಹಸು ರುಚಿಗೆ ತಿಂತವೆ, ಒಂದೊಂದು ಹಸು ತಿನ್ನೋದಿಲ್ಲ. ನೋಡಿ ಎಷ್ಟು ಎಮ್ಮೆಗಳು ಇದ್ದಾವೆ. ಅದರಲ್ಲಿ ನಾಯಿಗಳು ನೋಡಬೇಕಾ, ನಾಯಿಗಳು ಕವರ್ ಹಿಡ್ಕೊಂಬಿಟ್ರೆ ಸಾಕು, ಹಂಗೆ ಬಂದುಬಿಡ್ತವೆ. ಯಾಕಂದರೆ ಅವಕ್ಕೂ ಪ್ರಾಣಿ ಎಲ್ಲ ಕೊಡಬೇಕು. ನಿಮ್ಗೆ ಕೈಲಾದಷ್ಟು ನಾಯಿಗೂ ಮತ್ತು ಹಸುಗಳಿಗೂ ಪ್ರಾಣಿಗಳನ್ನ ಸಾಕಿ. ಯಾಕಂತಂದರೆ ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಕುದುರೆ ಒಂದಿದೆ ನೋಡಿ, ಹಸುಗಳು ಇದೆ, ಎತ್ತುಗಳಿದೆ. ಕ್ಲೀನ್ ಮಾಡ್ತಾಯಿದ್ದಾರೆ ಅವರು. ಯಾಕಂತಂದರೆ ಸಗಣಿಯನ್ನು ಬಾಚಬೇಕು ಮತ್ತು ಕಸ ಗಟ್ಟಿಯನ್ನು ಹೊಡಿಬೇಕು. ನೋಡಿ ನಾವು ಎಲ್ಲ ಇಲ್ಲಿ ಯಾವ ಥರ ನೋಡಿ ತಿನ್ನಿಸ್ತಾ ಇದ್ದಾರೆ. ಒಬ್ಬರು ಬಿಸ್ಕಿಟು, ಆಮೇಲೆ ಇದನ್ನು ಹಣ್ಣು ತಗೊಂಬರ್ತಾರೆ. ಅಲ್ಲೆಲ್ಲ ಹಣ್ಣುಗಳನ್ನು ತಗೊಂಬರ್ತಾರೆ. ನೋಡಿ ಎಷ್ಟು ದೊಡ್ಡದಾಗಿದೆ ಈ ಗೋಶಾಲೆ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಈ ಗೋಶಾಲೆ ಒಂಥರ ಚೆನ್ನಾಗಿದೆ. ಇನ್ನು ತುಂಬ ಜನಕ್ಕೆ ಗೊತ್ತಿರೋಲ್ಲ, ಆದ ಕಾರಣದಿಂದ ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲರಿಗೂ ನೀವು ಇಷ್ಟ ಆತಂದರೆ ಈ ಗೋಶಾಲೆ ಹೋಗಿ ನೋಡಿ ಬನ್ನಿ. ಏನಾದರೂ ಒಂದು ತಗೊಂಡು ಹೋಗಿ, ಹಣ್ಣಾರ ಆಗಲಿ ಏನಾರ ಆಗಲಿ ಒಟ್ಟಲ್ಲಿ ತಿನ್ನಿಸಿ. ಯಾಕಂದರೆ ಗೋರಕ್ಷಣೆ ನಮ್ಮೆಲ್ಲರ ಹೊಣೆ. ಗೋರಕ್ಷಣೆ ಇದೆಯಲ್ಲ, ಅದನ್ನು ನಾವು ಎಲ್ಲರೂ ಕಾಪಾಡಬೇಕು. ಗೋಗಳನ್ನು ರಕ್ಷಣೆ ಮಾಡಬೇಕು. ಅದೇ ರೀತಿ ಯಾರೋ ಪುಣ್ಯಾತ್ಮರು ಈ ಥರ ಕಟ್ಟಿ ಗೋ ರಕ್ಷಣೆಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಗೋರಕ್ಷಣೆಯಿಂದ ಸಣ್ಣ ಸಣ್ಣ ಗೋಗಳನ್ನು ಕಾಪಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾರೆ ಜನಗಳು. ನೋಡಿ ಅಂಚಿನಲ್ಲಿ ಇದೆ ಗೋಗಳು. ನೋಡಿ ಫಂಕ್ಷನ್ ಏನೋ ನಡೆದಿದೆ ಇಲ್ಲೆಲ್ಲ, ಆದ ಕಾರಣದಿಂದ ಎಲ್ಲ ಚೇರ್ ಹಾಕಿಬಿಟ್ಟಿದ್ದಾರೆ. ನೋಡಿ ಇಲ್ಲೆಲ್ಲ ಮೇಂಟೆನೆನ್ಸ್ ಮಾಡ್ತಾರೆ. ಹೆಣ್ಮಕ್ಳು ಗಂಡ್ಮಕ್ಳು ಮಾಡ್ತಾರೆ. ಹೋಗಿರೋ ಒಂಥರ ಏನೋ ಒಂಥರ ಖುಷಿ ಗೋಗಳು ನೋಡಿದ್ರೆ. ಆದ ಕಾರಣದಿಂದ ಹೋದೆ. ಯಾಕಂದರೆ ನಾನು ಮುಂಚೆಯಿಂದ ಹಸು ಸಾಕ್ತಾಯಿದ್ದೆ. ಆದ ಕಾರಣದಿಂದ ನನಗೆ ಗೋ ಅಂದರೆ ತುಂಬ ಇಷ್ಟ. ನೋಡಿ ಒಂದೊಂದು ಚೆನ್ನಾಗಿದಾವೆ. ತಿನ್ನುತ್ತೆ, ಒಂದೊಂದು ಬಿಸ್ಕಿಟ್ ತಿನ್ನುತ್ತೆ ನೋಡಿ. ಇವತ್ತು ತಿನ್ನುತ್ತೆ, ಒಂದು ತಿನ್ನೋದಿಲ್ಲ. ಆದರೂ ಚೆನ್ನಾಗಿದೆ ನೋಡೋಕ್ಕೆ ನೋಡಿ. ಒಂದೊಂದು ಗೋ ಅಲ್ಲಿ ಒಂದು ಅರ್ಥ ಇದೆ. ನಾನು ಹಾಲು ಕೊಡ್ತೇನೆ, ಮೊಸರು ಕೊಡ್ತೇನೆ ಮತ್ತು ಬೆಣ್ಣೆ ಕೊಡ್ತೇನೆ ಮತ್ತು ತುಪ್ಪ ಕೊಡುತ್ತೆ. ಆ ತುಪ್ಪ ನಾವೆಲ್ಲ ಜೀರ್ಣ ಮಾಡ್ತೇವೆ. ಈ ಥರ ಎಲ್ಲ ಗೋಗಳು ಕೊಡ್ತಿದ್ದಾರೆ. ಆದರೆ ಮನುಷ್ಯ ಅದನ್ನು ಉಪಯೋಗ ಮಾಡಿಕೊಳ್ಕೊತಾನೆ. ಇದಕ್ಕೆ